ಎಲ್ರಿಗೂ ನಮಸ್ಕಾರ. ಪುರವೀರ ಕ್ರಿಯೇಟಿವ್ಸ್ ಚಾನೆಲ್ನ ರುಚಿ ಸಂಭಾಷಣೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಅಮೆರಿಕ ದೇಶದಲ್ಲಿ ನಮ್ಮ ಕಾಲಘಟ್ಟದ ಜನರ ಜೀವನ ಶೈಲಿ ಯಾವ ರೀತಿ ಇರುತ್ತೆ ಅನ್ನೋದರ ಒಂದು ಪರಿಚಯವನ್ನು ಇವತ್ತು ನಾನು ನಿಮಗೆ ಮಾಡಿಕೊಡ್ತಾ ಇದ್ದೀನಿ. ರುಚಿಯಾದ ಅಡಿಗೆಯನ್ನು ಮಾಡುವುದರ ಜೊತೆಗೆ ಸಂಭಾಷಣೆಯನ್ನು ಕೂಡ ಮಾಡೋಣ, ಬನ್ನಿ. ನಮಸ್ಕಾರ ರಂಜನಿ. ನಮಸ್ಕಾರ ಶ್ರೀನಿವಾಸ್. ಬನ್ನಿ ಶ್ರೀನಿಧಿ, ಬನ್ನಿ. ಈಗ ನಿಮ್ಮ ಮನೆ ಒಳಗೆ ಬರೋದ್ ಮುಂಚೆ ಒಂದೇ ಒಂದು ಅಬ್ಸರ್ವೇಷನ್ ನಾನು ನೋಡಿದ್ದು, ಇಲ್ಲಿ ತುಳಸಿ ಕಟ್ಟೆ ಇದೆಯಲ್ಲ, ಇದನ್ನೆಲ್ಲ ನೀವು ಇಂಡಿಯಾದಿಂದ ಮಾಡಿಸ್ಕೊಂಡು ಬಂದ್ರ ಹೇಗೆ? ಇಲ್ಲ ಮಗ ಹೈಸ್ಕೂಲ್ ಅಲ್ಲಿ ಇದ್ದಾಗ ಏನೋ ಒಂದ್ ಸಣ್ಣ ಪ್ರಾಜೆಕ್ಟ್ ಮಾಡ್ಬೇಕು ಅಂತ ಅಂದ ವುಡ್ ಅಲ್ಲಿ. ಸೊ ಇದನ್ನ ನಾನು ಸಜೆಸ್ಟ್ ಮಾಡಿದೆ, ಒಂದ್ ಪಿಕ್ಚರ್ ತೋರಿಸ್ಬಿಟ್ಟು ಹಿಂಗ್ ಮಾಡಕ್ ಆಗತ್ತಾ ಅಂತ ನೋಡು ಅಂದೆ. ಅವನೇ ಕೈಯಾರೆ ಮಾಡಿರೋದು? ಹೌದೌದು, ವುಡ್ ಅಲ್ಲಿ ಕಟ್ಟಿರೋದು. 7-8 ವರ್ಷ ಆಯ್ತು. 2 ಕಟ್ಟದ, ಒಂದು ಚಿಕ್ಕಪ್ಪನ ಕೊಟ್ಟ, ಒಂದು ಇಲ್ಲಿ ಇಲ್ಲ. ಬಹಳ ಸಂತೋಷ ಆಯ್ತು ಬಂದ ತಕ್ಷಣ ಅದು ನೋಡಿ. ನನ್ಗೆ ಭಾರತದಲ್ಲಿ ಒಂದ್ ಮನೆ ಬರ್ತಾ ಇದೀನಿ ಅನ್ನಿಸ್ಬಿಡ್ತು. ತುಂಬಾ ಚೆನ್ನಾಗಿ. ಆಮೇಲೆ ಇಟ್ಟಿರೋ ಜಾಗ ಕೂಡ ನೀವು ಹೌದು ತುಂಬಾ ಚೆನ್ನಾಗಿದೆ. ದೇವ್ರ ಮನೆಯೂ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದೀರಾ ರಂಜಿನಿ. ಆಮೇಲೆ ನಿಮ್ಮ ಮನೆಯಲ್ಲಿ ಒಂದು ಅಬ್ಸರ್ವ್ ಮಾಡಿದೆ, ಎಲ್ಲ ರಾಧಾಕೃಷ್ಣ ಮೂರ್ತಿ ಆಗಬಹುದು, ಗಣೇಶನ ವಿಗ್ರಹ ಆಗ್ಬೋದು, ಎಲ್ಲ ತುಂಬ ಚೆನ್ನಾಗಿ ಕಲೆಕ್ಟ್ ಮಾಡಿದ್ದೀರಾ. ನೀವು ಭಾರತಕ್ಕೆ ಹೋದಾಗ ತಗೊಂಡು ಬಂದಿರೋದಾ? ಹೌದು, ಪ್ರತಿ ಸತಿ ಹೋದಾಗ ಅದು ಭಾರ ಅಲ್ವಾ, ಸೊ ಪ್ರತಿ ಸತಿ ಹೋದಾಗ ತಗೊಂಡ್ ಬಂದಿದ್ದು ಅಲ್ಲಿಂದ. ಹೌದು, ತಗೊಂಡು ಬಂದಿರೋದು ತುಂಬಾ ಚೆನ್ನಾಗಿದೆ. ಈಗ ನೀವು ಪೂಜೆ ಮಾಡುವಾಗ ಮಕ್ಕಳು ಕೂಡ ಪೂಜೆ ಮಾಡೋದು ಅದೆಲ್ಲ ಇಟ್ಕೊಂಡಿದಾರ? ಹೌದು, ಈಗ ಕಾಲೇಜ್ಗೆ ಹೋಗಿದಾರಲ್ಲ, ಬಟ್ ಮುಂಚೆ ಇದ್ದಾಗ ಪ್ರತಿ ಸತಿ ನಾವು ಮಂಗಳಾರತಿ ಮಾಡುವಾಗ ಅವರು ಬಂದು ಸೇರ್ಕೊಳ್ಳೋರು. ಆಮೇಲೆ ಈಗ ಹಬ್ಬಗಳಲ್ಲಿ ನೀವು ಪೂಜೆ ಮಾಡುವಾಗ ಸೊ ಮಕ್ಕಳು ಕೂಡ ಅದರಲ್ಲಿ ಭಾಗವಹಿಸ್ತಾರೆ? ಹೌದು ಹೌದು. ಮನೆ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದೀರಾ ರಂಜಿನಿ. ಖುಷಿ ಆಯ್ತು. ಥ್ಯಾಂಕ್ ಯು. ಸೊ ಎಷ್ಟು ವರ್ಷ ಆಯ್ತು ಈ ಮನೆಗೆ ಬಂದು ನೀವು ರಂಜಿನಿ? 20 ವರ್ಷ ಆಯ್ತು. 2006 ಅಲ್ಲಿ ಬಂದಿದ್ದು ಸ್ಕೂಲ್ಸ್ಗೋಸ್ಕರ. ಮಕ್ಕಳಿಗೆ ಸ್ಕೂಲ್ ಡಿಸ್ಟ್ರಿಕ್ಟ್ ಚೆನ್ನಾಗಿದೆ ಅಲ್ಲ ಅಮೆರಿಕಾದಲ್ಲಿ. ಅದೊಂದು ಏನಂತಂದ್ರೆ ಸ್ಕೂಲ್ ಡಿಸ್ಟ್ರಿಕ್ಟ್ ಎಲ್ಲಿ ಚೆನ್ನಾಗಿರುತ್ತೋ ಅಲ್ಲಿ ಮನೆ ಬೆಲೆ ಕೂಡ ಜಾಸ್ತಿ ಇರುತ್ತೆ. ಹೌದು ಅಲ್ಲ? ಹೌದು. ಅದನ್ನ ನೋಡೇ ಸಾಮಾನ್ಯ ಮನೆಗಳನ್ನ ತಗೊಳ್ಳೋದು, ಅದ್ರಲ್ಲೂ ಭಾರತೀಯರು. ಹೌದು, ಡೆಫಿನೆಟ್ಲಿ, ಬಿಕಾಸ್ ಎಜುಕೇಶನ್ ನಮ್ಗೆ ಇಂಪಾರ್ಟೆಂಟ್ ಅಲ್ವಾ. ಕರೆಕ್ಟ್. ಸೊ ಅದಕ್ಕೆ ಮನೆ ಹೇಗಿದ್ರು ಪರವಾಗಿಲ್ಲ, ಬಟ್ ಸ್ಕೂಲ್ಸ್ ಚೆನ್ನಾಗಿರ್ಬೇಕು. ಕರೆಕ್ಟ್. ಸೊ ಅದನ್ನೆಲ್ಲ ನಾವು ನೋಡ್ಕೊಂಡು ಈ ಮನೆಗೆ ಬಂದಿದ್ದು. ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದೀರಾ. ಇವಾಗ ಮಕ್ಕಳು, ನಿಮ್ ಇಬ್ರು ಮಕ್ಳು ಏನ್ ಮಾಡ್ತಾ ಇದಾರೆ? ಮಗ 25 ಅವನ್ಗೆ, ಅವನು ಅಮೆಝಾನ್ಗೆ ಕೆಲಸ ಮಾಡ್ತಾನೆ. ಮಗಳು ಫೈನಲ್ ಇಯರ್ ಕಾಲೇಜಲ್ಲಿ. ನನ್ನ ಮಗನ ವಯಸ್ಸು. ಹೌದು, ಅನ್ಶುಗೆ. ಕರೆಕ್ಟ್. ಹೌದು. ಸೊ ಆಮೇಲೆ ಮಕ್ಕಳು ಇವಾಗ ಭಾರತಕ್ಕೆ ಬರ್ತಾ ಇರ್ತಾರೆ, ನಿಮ್ ಜೊತೆ ಬರ್ತಾ ಇರ್ತಾರೆ. ಈಗ ಸ್ವಲ್ಪ ಕಾಲೇಜ್ ಸೇರ್ಕೊಂಡ್ಮೇಲೆ ಸ್ವಲ್ಪ ಕಷ್ಟ ಆಗ್ತಾ ಇದೆ, ಯಾಕಂದ್ರೆ ಅಸೈನ್ಮೆಂಟ್ಸ್, ಎಕ್ಸಾಮ್ಸ್ ಏನಾದ್ರೂ ಒಂದು ಇದ್ದೇ ಇರುತ್ತೆ, ಚಟುವಟಿಕೆಗಳು ಬೇಕಾದಷ್ಟು. ಬಟ್ ಟೈಮ್ ಸಿಕ್ಕಿದಾಗ ಅವ್ರು ಡೆಫಿನೆಟ್ಲಿ ಬರ್ತಾರೆ ಜೊತೆಗೆ. ಓಕೆ, ಅಂದ್ರೆ ಆ ಒಂದು ನಮ್ಮ ಇಂಡಿಯನ್ ಸಂಪ್ರದಾಯ ಅವೆಲ್ಲದನ್ನು ಇಟ್ಕೊಂಡು. ಹೌದು, ಖಂಡಿತ. ಅವ್ರಿಗೆ ತುಂಬಾ ಇಷ್ಟ ಬೆಂಗಳೂರಿಗೆ ಬಂದು ಎಲ್ಲ ಕಡೆ ಓಡಾಡಿ ತಿನ್ಕೊಂಡು ಜೊತೆ ಎಲ್ಲ ಇದ್ಕೊಂಡು ತುಂಬಾ ಇಷ್ಟ ಅವ್ರಿಗೆ. ಶ್ರೀನಿವಾಸ್ ಅವರೇ, ನೀವು ಯಾವ ವರ್ಷ ಇಲ್ಲಿಗೆ ಬಂದಿದ್ದು? ಮತ್ತೆ ನಿಮ್ಗೆ ಯಾವಾಗ್ಲೂ ಇತ್ತಾ ಅಮೆರಿಕಾಗೆ ಹೋಗ್ಬೇಕು, ನಾನು ಅಮೆರಿಕಾದಲ್ಲಿ ಸೆಟ್ಲ್ ಆಗ್ಬೇಕು ಅಂತ ಆಸೆ ಬಂದಿದ್ದು ಯಾವಾಗ? ನಾನು 91ರಲ್ಲಿ ಇಲ್ಲಿ ಬಂದಿದ್ದು. GRE TOEFL ಎಲ್ಲ ಮುಗಿಸ್ಕೊಂಡು 90ರಲ್ಲಿ ಗ್ರಾಜ್ಯುಯೇಟ್ ಆದೆ. ಅವಾಗ ಗಲ್ಫ್ ವಾರ್ ಬೇರೆ ನಡೀತಿತ್ತು, ಎಕಾನಮಿ ಸರಿ ಇರಲಿಲ್ಲ, ಕೆಲಸ ಸಿಗೋದು ಬಟ್ ಸ್ಯಾಲ್ರಿ ಆಗಲಿ ಎಲ್ಲ ಅಷ್ಟೊಂದು ಚೆನ್ನಾಗಿ ಇರ್ತಾ ಇರಲಿಲ್ಲ ಅಲ್ಲಿ ಆಗ. ಸೊ ಒಂದು ಆಪರ್ಚುನಿಟಿಗೋಸ್ಕರ ಇಲ್ಲಿ ಅಲ್ಲಿ ಮಾಸ್ಟರ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು 91ರಲ್ಲಿ ಇಲ್ಲಿ ಬಂದೆ. 91ರಲ್ಲಿ ಬಂದು ಮಾಸ್ಟರ್ಸ್ ಎಲ್ಲ ಮುಗಿಸಿ ಎಲ್ಲ ಥರ ಕೆಲಸ ಮಾಡಿ, ಯಾಕೆಂದರೆ ದುಡ್ಡುಗೋಸ್ಕರ ಎಲ್ಲ ಥರ ಕೆಲಸ ಮಾಡಬೇಕಾಯ್ತು, ಹೋಟೆಲ್ ಆಗಲಿ, ನ್ಯೂಸ್ ಪೇಪರ್ ಹಾಕೋದಾಗಲಿ. ಬಟ್ ನೋ ರಿಗ್ರೆಟ್ಸ್, ಎಲ್ಲ ಒಂಥರ ಕಷ್ಟಪಟ್ಟಿರೋದಕ್ಕೆ ಆಮೇಲೆ ಇವಾಗ ಸುಖ ಪಡ್ತಾ ಇದ್ದೀವಿ. ಸೊ ದಟ್ ಇಸ್ ವೆರಿ ಗುಡ್. ನಿಜ. ಈಗ ನೋಡಿ, ನಮ್ಮ ಜನ್ರೇಷನ್ ಏನಿದೆ, ಈಗ ನಾವೆಲ್ಲ ಒಂದೇ ಜನ್ರೇಷನ್ ಅವರು. ನಮ್ಮ ಜನ್ರೇಷನಲ್ಲಿ ನಾವೆಲ್ಲರೂ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರ್ತೀವಿ ಭಾರತದಲ್ಲಿ. ಕರೆಕ್ಟ್. ನಮ್ಮ ಹಣಕಾಸಿನ ತೊಂದರೆ ಇರುತ್ತೆ, ಏನೋ ಒಂದು ಕಾರಣಕ್ಕೆ ನಾವಿಲ್ಲಿ ಬರಬೇಕು. ಅವಕಾಶಗಳು ಮೇನ್ ಆಗಿ ನೀವು ಹೇಳಿದ ಹಾಗೆ ಅವಕಾಶಗಳು ನಮಗೆ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಇಲ್ಲಿ ಬರ್ತೀವಿ, ಕಷ್ಟಪಡ್ತೀವಿ. ಏನು ಖುಷಿ ಆಗುತ್ತೆ ಅಂದರೆ ಯಾವುದೇ ಕೆಲಸವನ್ನು ಮಾಡೋದಕ್ಕೆ ಇಲ್ಲಿ ಡಿಗ್ನಿಟಿ ಆಫ್ ಲೇಬರ್
ಕರೆಕ್ಟ್. ಈ ದೇಶದಲ್ಲಿ ನೀವು ಏನು ಕೆಲಸ ಮಾಡಿದ್ರು ಅವ್ನು ಅದು ಮಾಡ್ತಾ ಇದ್ದಾನಪ್ಪ ಅಂತ ಹೇಳೋದೇ ಇಲ್ಲ ಇಲ್ಲಿ. ಹೌದು. ನೀವು ನ್ಯೂಸ್ ಪೇಪರ್ ಹಾಕಿದ್ರು ಕೆಲಸನೇ, ಅದು ಯಾವುದೋ ಕಂಪ್ನಿದು ದೊಡ್ಡ CEO ಆದ್ರೂ ಅದು ಕೆಲಸನೇ. ಸೊ ಅದು ಬಹಳ ಸಂತೋಷ ಆಗುತ್ತೆ. ಡೆಫಿನೆಟ್ ಆಗಿ ಅದೇ ಹೇಳ್ದಂಗೆ ನಾನು ನ್ಯೂಸ್ ಪೇಪರ್ ಹಾಕ್ತಿದ್ದೆ ಬೆಳಗ್ಗೆ ಹೊತ್ತು, ಸಾಯಂಕಾಲದ ಹೊತ್ತೋಗಿ ಇದು ಕಾಶ್ಮೀರ್ ಪ್ಯಾಲೇಸ್ ಅಂತ ರೆಸ್ಟೋರೆಂಟ್ ಇತ್ತು, ಅಲ್ಲೋಗಿ ಕೆಲಸ ಮಾಡ್ತಿದ್ದೆ. ಸೊ ಒಂಥರ ಡಿಗ್ನಿಟಿ ಆಫ್ ಲೇಬರ್ ನೀವು ಹೇಳಿದ್ರಲ್ಲ, ಯಾವ ಕೆಲಸ ಮಾಡಿದ್ರು ಪರವಾಗಿಲ್ಲ, ನಮ್ಮ ಪಾಡಿಗೆ ನಾವು ಇಂಡಿಪೆಂಡೆಂಟ್ ಆಗಿರ್ತೀವಲ್ಲ. ಅದು ಖಂಡಿತ. ಅವಮಾನ ಯಾವುದು ಗೊತ್ತಾ ನನ್ನ ಪ್ರಕಾರ ಶ್ರೀನಿವಾಸ್ ಅವರೇ, ನಾವು ದುಡಿದೆ ಅಪ್ಪ ಅಮ್ಮನ ಹತ್ರ ಹೋಗಿ ಸದಾ ಪದೇ ಪದೇ ಕೈ ಚಾಚೋದು ಇರುತ್ತಲ್ಲ, ಅದಕ್ಕೆ ಅವಮಾನ ಪಡಬೇಕೆ ಹೊರತು ಏನು ಕೆಲಸ ಮಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಅವಮಾನ ಪಡೋದಲ್ಲ. ತುಂಬಾ ಕರೆಕ್ಟ್ ಆಗಿ ಹೇಳಿದ್ರಿ ಅಲ್ವಾ? ಹೌದು. ಸೊ ಆಮೇಲೆ ನೀವು ಬಂದಿದ್ದ ಬಿಗಿನಿಂಗ್ ಅಲ್ಲಿ ಇಲ್ಲಿ ಏನೇನು ಒಂದು ಸಂಕಷ್ಟಗಳು ಅಥವಾ ಕಷ್ಟಗಳನ್ನ ಅನುಭವಿಸಿದಿರಿ? ಅದನ್ನ ಕಷ್ಟ ಅಂತ ಹೇಳಕ್ಕಾಗೋದಿಲ್ಲ, ಬಟ್ ಅದೇ ಎವ್ರಿ ಯಾಕೆಂದ್ರೆ ತೊಗೊಂಬಂದಿದ್ದು ದುಡ್ಡೆಲ್ಲ ಫಸ್ಟ್ ಸೆಮಿಸ್ಟರ್, ಸೆಕೆಂಡ್ ಸೆಮಿಸ್ಟರ್, 2 ಸೆಮಿಸ್ಟರ್ ಮುಗಿದೋಗುತ್ತೆ. ಆಮೇಲೆ ಎಲ್ಲಾ ಥರ ಕೆಲಸಗಳು ಮಾಡಬೇಕಾಗುತ್ತೆ. ಬಟ್ ಆ ಕೆಲಸದಲ್ಲೇ ಅವಾಗ್ಲೇ ಗೊತ್ತಾಗುತ್ತೆ, ಓಕೆ ಕಷ್ಟಪಟ್ಟರೆ ಮುಂದಕ್ಕೆ ಒಳ್ಳೆ ಜೀವನ ಆಗ್ಬೋದು ಅಂತ. ಕಷ್ಟ ಅನ್ನೋದಕ್ಕಿಂತ ಓಕೆ ಯು ಹ್ಯಾವ್ ಟು ಟೇಕ್ ಇಟ್ ಆಸ್ ಎ ಸ್ಟ್ರೈಡ್, ಒಂಥರ ಅದನ್ನು ತೊಗೊಂಡು ಮಾಡಿದ್ರೆ ಹೌದು ಸುಖ ಪಡ್ಬೋದು. ಖಂಡಿತ. ಆ ಚಿಕ್ಕ ವಯಸ್ಸಿನಲ್ಲೇ ನಾವು ಆ ಕಷ್ಟಗಳನ್ನೆಲ್ಲ ಅನುಭವಿಸ್ಬಿಟ್ರೆ ಜೀವನದಲ್ಲಿ ಏನು ಕಷ್ಟ ಬಂದರೂ ಎದುರಿಸೋದಕ್ಕೆ ರೆಡಿ ಆಗಿಬಿಟ್ಟಿರ್ತೀವಿ. ಡೆಫಿನೆಟ್ ಆಗಿ. ಈಗ ಇಲ್ಲಿಗೆ ಬಂದಾಗ ತಂದಿರೋ ದುಡ್ಡು 2 ಸೆಮಿಸ್ಟರ್ಗೆ ಮುಗಿದೋಗುತ್ತೆ ಅಂದ್ರಲ್ಲ, ಆ ಹಣನೂ ಕೂಡ ನೀವು ಬ್ಯಾಂಕಲ್ಲಿ ಸಾಲ ಮಾಡ್ಕೊಂಡೇ ತಂದಿರ್ತೀರಾ? ಹೌದು. ಯಾಕಂದ್ರೆ ನಮ್ಗಳದೆಲ್ಲ ಪರಿಸ್ಥಿತಿನೂ ಅದೇನೆ. ನೀವು ಹೇಳ್ದಂಗೆ ನಾವು ಎಲ್ಲ ಮಿಡಲ್ ಕ್ಲಾಸು, ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲೀಸಿಂದ ಬಂದವರು. ಸೊ ಏನು ಹಣ ತೊಗೊಂಬಂದಿದ್ರು 1 ಸೆಮಿಸ್ಟರ್ ಅಲ್ಲಿ ಮುಗಿದೋಗಿದ್ರೆ ದೆನ್ ಅದನ್ನೆಲ್ಲ ಮತ್ತೆ ನಮ್ಮ ಫ್ಯಾಮಿಲಿಗೂ ಚೆನ್ನಾಗಿ ಮಾಡಬೇಕದಿಲ್ಲ ಅಲ್ವಾ? ಸೊ ಕಷ್ಟಪಟ್ಟು ಎಲ್ಲ ಮಾಡಿದ್ದಾಯ್ತು. ಇವಳು ಬಂದು 96ಕ್ಕೆ ಮದುವೆ ಆಗಿ ಬಂದ್ವಿ, ಇವಳು ಬಂದು 96ರಲ್ಲಿ. ಸೊ ಇಬ್ರು ಕಷ್ಟಪಟ್ಟು ವಿ ಆರ್ ಡೂಯಿಂಗ್ ಗುಡ್. ಯು ಆರ್ ಡೂಯಿಂಗ್ ವೆರಿ ಗುಡ್. ಇವಾಗ ಅದೇ ಖುಷಿ ಆಗುತ್ತೆ, ನಾವು ಕಷ್ಟಪಟ್ಟು ಫಲನ ತೆಗೆದಾಗ ಅದನ್ನ ಅನುಭವಿಸೋ ಸುಖನೇ ಬೇರೆ. ಹೌದು. ಸೊ ರಂಜಿನಿ, ಇವತ್ತು ಹಾಗಾದ್ರೆ ಏನು ಅಡುಗೆ ಮಾಡೋಣ? ಹೇಳಿ, ನಿಮ್ಗೆ ಏನು ಬೇಕೋ ಅದನ್ನ ಮಾಡೋಣ. ಏನು ಇಷ್ಟು ಸುಲಭವಾಗಿ ಏನು ಬೇಕಾದನ್ನ ಅದನ್ನ ಅಲ್ಲ, ನಿಮ್ಗೆ ಏನು ಇಷ್ಟನೋ ಅದು ಮಾಡೋಣ ಅಂತ ಇದ್ದೀರಲ್ಲ, ಅದೆಲ್ಲ ಸಾಮಗ್ರಿಗಳು ಇರುತ್ತಾ ಅಂತ? ಯಾಕಂತ ಕೇಳ್ತೀರಾ? ಅಲ್ಲ, ನನಗೆಲ್ಲ ಬರೀ ಇಂಡಿಯನ್ ಫುಡ್ಡೇ ಕೇಳ್ತೀನಿ ನಾನು ಇವಾಗ. ಎಲ್ಲ ಇಂಗ್ರೀಡಿಯೆಂಟ್ಸ್ ಇದೆಯಾ ಅಂತ? ಎಲ್ಲ ಇದೆ, ಬರೀ ಇಂಡಿಯನ್ ಫುಡ್. ನಾವು ದಿನಾ ಇಂಡಿಯನ್ ಅಡುಗೆನೇ ಮಾಡೋದು. ಸೊ ನಿಮ್ಗೆ ಏನ್ ಬೇಕು ಹೇಳಿ ಅದನ್ನ ಮಾಡೋಣ. ಅಲ್ಲ, ದಿನ ನೀವು ಕೆಲ್ಸಕ್ಕೆ ಹೋಗ್ತೀರಾ? ಸೊ ಕೆಲ್ಸಕ್ಕೆ ಹೋಗೋದ್ರಿಂದ ಮನೆಗೆ ಬಂದು ಇಂಡಿಯನ್ ಅಡುಗೆ ಮಾಡ್ತೀರಾ? ಹೌದು. ಅಲ್ಲ, ಯಾಕೆ ಗೊತ್ತಾ ನೋಡಿ, ಈಗ ಪಾಸ್ತಾ, ಆ ಬರ್ಗರು, ಸ್ಯಾಂಡ್ವಿಚ್ ಎಲ್ಲ ಮಾಡೋದು 5 ನಿಮಿಷಕ್ಕೆ ಮಾಡ್ಬಿಡ್ಬೋದಪ್ಪ. ಹೌದು. ಸೊ ಕೆಲ್ಸಕ್ಕೆ ಹೋಗೋರು ಬಂದು ಇಂಡಿಯನ್ ಅಡುಗೆ ಮಾಡಕ್ಕಾಗತ್ತಾ? ಇಲ್ಲ, ನಮ್ಗೆ ಅದೇ ಇಷ್ಟ, ಇಂಡಿಯನ್ ಫುಡ್ಡೇನೆ ಇಷ್ಟ. ಸೊ ದಿನ ಅದೇ ಕೆಲ್ಸಕ್ಕೆ ಹೋಗಿ ಬಂದು ರುಚಿಯಾಗಿ ಫ್ರೆಶ್ ಆಗಿ ಮಾಡ್ಕೊಂಡು ತಿನ್ಬೇಕು. ದಿನ ಎವ್ರಿ ಡೇ ಫ್ರಮ್ ದ ಪಾಸ್ಟ್ 30 years. ಹೌದಾ? ಸೊ ಹಾಗಾದ್ರೆ ನಾನು ಇಂಡಿಯಾಗೆ ವಾಪಸ್ ಹೋಗೋವರೆಗೂ ಯಾಕೋ ಶ್ರೀನಿಧಿ ಮನೇನ ಬಿಟ್ಬಿಟ್ಟು ಇಲ್ಲೇ ಬಂದಿರಲ್ಲ ಅಂತ. ಡೆಫಿನೆಟ್ಲಿ. ಸೊ ಬನ್ನಿ ಹಾಗಾದ್ರೆ ನಿಮ್ಮ ಅಡಿಗೆ ಮನೆಗೆ ಹೋಗೋಣ. ಶೋರ್. ರಂಜಿನಿ, ನನಗೆ ಘೀ ರೈಸು, ಮೇನ್ ಆಗಿ ನಂಗೆ ರಸಂ ತಿನ್ಬೇಕು ಅನಿಸ್ತಾ ಇದೆ. ಬನ್ನಿ ಮಾಡೋಣ. ಈಗ ಹಾಗಾದ್ರೆ ಎಲ್ಲಾನು ಹೆಚ್ಕೊಳ್ಬೇಕು ಈಗ ಬೇಗ. ಶ್ರೀನಿವಾಸ್ ಹಚ್ಕೊಟ್ಟಿದ್ದಾರೆ. ಹೌದಾ? ಹೌದು. ಹಾಗಾದ್ರೆ ನಿಮಗೆ ತೊಂದರೆ ಇಲ್ಲ, ಅವರೆಲ್ಲ ಅದೊಂದು ಖುಷಿ ಆಗುತ್ತೆ. ಅಡಿಗೆ ಮನೇಲಿ ನೀವು ಕೆಲಸ ಮಾಡುವಾಗ ಗಂಡಸರು ಕೂಡ ಸಹಾಯ ಮಾಡ್ತಾರೆ. ಹೌದು. ಈ ಕೆಲವರು ಇಂಡಿಯಾದಲ್ಲೂ ಮಾಡ್ತಾ ಇದಾರೆ. ಅದೊಂಥರ ಎಲ್ಲರೂ ಸೇರ್ ಮಾಡುವಂತ. ಹೌದು, ಇಬ್ರು ಮಾಡಿದ್ರೇನೆ ಅಲ್ವಾ ಅದು. ಕಸ್ತೂರಿ ಮೇಥಿ, ತೆಂಗಿನಕಾಯಿ ಹಾಲು. ಏನಿದು ಎಣ್ಣೆ ಹಾಕ್ತಾ ಇದ್ದೀರಾ? ಇಲ್ಲ, ತುಪ್ಪ. ಗೀ ರೈಸ್ ಅಲ್ವಾ, ಸೊ ತುಪ್ಪದಿಂದ ಸ್ಟಾರ್ಟ್ ಆಗುತ್ತೆ. 1 ನಿಮಿಷ. ತುಪ್ಪ ಅಂತಂದ್ರೆ ಮನೇಲಿ ಕಾಯಿಸಿರೋ ಬೆಣ್ಣೆ ತುಪ್ಪ? ಹೌದು. ಇವಾಗ ತಾನೇ ಮಾಡಿದೆ ನಾನು. ಮನೇಲೆ ಕಾಯಿಸಿದ್ರು? ಮನೇಲಿ ಕಾಯಿಸಿ ಮಾಡಿಸಿರೋ. ಓ ಮೈ ಗಾಡ್, ನನಗೆ ತುಪ್ಪ ಅಂದ್ರೆ ಪ್ರಾಣ ರಂಜಿನಿ. ಅದು ಫ್ರೆಶ್ ತುಪ್ಪ ಬೇರೆ. ಇವಾಗ ನೀವು ನಮ್ಮ ಥರ ಎಂಟಿ ನೆಸ್ಟರ್ಸು, ಮಕ್ಕಳೆಲ್ಲ ಕಾಲೇಜು ಎಲ್ಲ ಹೋಗಿದ್ದಾರೆ. ಸೊ ಹೇಗೆ ನೀವು ಟೈಮ್ ಸ್ಪೆಂಡ್ ಮಾಡೋದು? ಏನು ಅನ್ನಿಸ್ತಾ ಇದೆ? ಇಲ್ಲ, ತುಂಬ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಅಂತಾನೆ ಹೇಳಬೇಕು. ಮೊದಲನೇ ಮಗನ ಕಳಿಸುವಾಗ ಅಷ್ಟು ಅನಿಸಿಲ್ಲ, ಯಾಕಂತಂದ್ರೆ 2ನೇವ್ರು ಇನ್ನೂ ಜೊತೆಗಿರ್ತಾರಲ್ಲ. ಹೌದು. ಈಗ ಮಗಳನ್ನು ಕಳಿಸಿದ್ಮೇಲೆ ಆ ಪದ ಇದೆಯಲ್ಲ, ಎಂಟಿ ನೆಸ್ಟರ್ಸ್ ಅಂದ್ರಲ್ಲ, ಅಂದ್ರೆ ಅದೇನು ಹೇಳ್ತಾರೆ, ಖಾಲಿ ಆದಂಥ ಒಂದು ಗೂಡು ಅನ್ನೋದು ತುಂಬ ಭಾವನಾತ್ಮಕವಾದಂಥ ಒಂದು ಪದ ಅದು. ಆ್ಯಕ್ಚುಲಿ ಬೇಜಾರಾಗುತ್ತೆ ಅಂದ್ರೂ ಅದು ಪ್ರಾಕ್ಟಿಕಲ್ ನಮ್ಮ ಜೀವನದ ಒಂದು ಏನು ಮಾಡೋಕ್ಕಾಗಲ್ಲ ಅದು. ಈಗ ನಾವು ನಮ್ಮ ತಂದೆ ತಾಯಿನ ನಮ್ಮ ಒಂದು ಕನಸಿನ ಗುರಿನ
ಪಡ್ಕೊಳ್ಳೋದಕ್ಕೆ ನಾವು ನಮ್ಮ ತಂದೆ ತಾಯಿಗಳನ್ನ ಬಿಟ್ಟು ಇಷ್ಟು ಸಾವಿರಾರು ಮೈಲಿ ದೂರ ಬಂದಿದ್ದೀವಿ. ಹೌದು. ಈಗ ನಮ್ಮ ಮಕ್ಕಳು ಅವರ ಒಂದು ಕನಸನ್ನ ಪಡ್ಕೊಳ್ಳೋದಕ್ಕೆ ಅವ್ರು ಹೋದಾಗ ನಾವು ಆಕ್ಸೆಪ್ಟ್ ಮಾಡಲೇಬೇಕಲ್ಲ. ಹೌದು, ಖಂಡಿತ. ಸೊ ನಡೀತಾ ಇದೆ. ರಂಜಿನಿ ಹೀಗೆ ಮಾತಾಡ್ಕೊಂಡು ರಸಂ ಮಾಡಿದ್ದು ಗೊತ್ತಾಗ್ಲಿಲ್ಲ. ಹೌದು. ಹುಣಸೆ ಹಣ್ಣು, ಟೊಮ್ಯಾಟೊ, ಬೇಳೆ ಎಲ್ಲ ಹಾಕೊಂಡು ಚೆನ್ನಾಗಿ ಮಾಡಿದ್ದೀರಾ. ಹೌದು. ರಂಜಿನಿ, ನಿಮ್ಗೆ ಒಂದು ಪ್ರಶ್ನೆ ಕೇಳಬೇಕಿತ್ತು. ಈಗ ಸುಮಾರು ನೀವು ಒಂದು 20-25 ವರ್ಷದಿಂದ ಇಲ್ಲಿ ಅಮೆರಿಕಾದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ನೀವು ಯಾವ ಕಂಪನಿ ಕೆಲಸ ಮಾಡೋದು? ಶೆಲ್ ಕೆಲಸ ಮಾಡ್ತೀನಿ. IT ನಲ್ಲಿ ಇದ್ದೀರಲ್ಲ. 25 ವರ್ಷದಿಂದ ಕಂಟಿನ್ಯೂಸ್ ನೀವು ಕೆಲಸ ಮಾಡ್ತಾ ಇದ್ದೀರಾ ಅಂದ್ರೆ ಒಂದು ಬೇಜಾರಾಗೋದಾಗ್ಲಿ ಅಥವಾ ದಿನ ಅದೇ ರೊಟೀನ್ ಫಾಲೋ ಮಾಡಕ್ಕೇನು ಅನ್ಸಲ್ವಾ? ಇದುವರೆಗೂ ಅನ್ಸಿಲ್ಲ. ಯಾಕೆಂದ್ರೆ ಮಕ್ಕಳು ಬ್ಯುಸಿನಲ್ಲಿ ಅವರು ಬೆಳೆಯುವಾಗ ಹಿಂಗೆ ಬ್ಯುಸಿಯಾಗಿ ಆಗೋಯ್ತು. ಅಂಡ್ ಕೆಲ್ಸನೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಇದೆ. 25 ವರ್ಷದಿಂದ ನಾನು ಯಾವತ್ತೂ ಒಂದಿನೂ ಸ್ಲಾಕ್ ಆಗಿಲ್ಲ. ಬಿಡ್ಬೇಕು ಅಂತ ಇಲ್ವೇ ಇಲ್ಲ. ಹೌದು. ಅಂಡ್ ಪ್ಲಸ್ ಅದು ರುಟೀನ್ ಇದ್ರೆ ಹೆಲ್ದಿ ಆಗಿರ್ತೀವಿ. ಅದು ನಿಜ. ಮಕ್ಕಳು ತುಂಬಾ ಚಿಕ್ಕವರಿದ್ದಾಗ ಈಗ ಅವ್ರನ್ನ ಸ್ಕೂಲ್ಗೆ 3 ಗಂಟೆಗೆ ಬಂದ್ಬಿಡ್ತಾರೆ ಅಥವಾ 2 ಗಂಟೆಗೆ ಬಂದ್ಬಿಡ್ತಾರೆ. ಅಂತ ಸಮಯದಲ್ಲಿ ಯಾವಾಗ್ಲಾದ್ರೂ ನಾವು ಮನೇಲಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಸಿದ್ಯಾ? ಅಂದ್ರೆ ನಾವು ಶಿಫ್ಟ್ ತಗೊಂತಾ ಇದ್ವಿ. ನಾನು ಶ್ರೀನಿವಾಸ್ ಬೆಳಗ್ಗೆ ನನ್ನ ಜವಾಬ್ದಾರಿ ಅವ್ರನ್ನ ಸ್ಕೂಲ್ಗೆಲ್ಲ ಕಳಿಸಿ ಎಲ್ಲ ಮಾರ್ನಿಂಗ್ ಡ್ಯೂಟಿ ನಂದು. ಮಧ್ಯಾಹ್ನ 3 ಗಂಟೆಗೆ ಶ್ರೀನಿವಾಸ್ ಇರೋರು ಮನೆಯಲ್ಲಿ. ಅಂದ್ರೆ ಬಿಸಿ ಸ್ಕೆಡ್ಯೂಲ್ಗೆ ಒಗ್ಗಿಬಿಟ್ಟಿದ್ದೀರಾ ಅಂತ ಆಯ್ತು. ಹೌದು ಹೌದು. ಯಾಕೆಂತಂದ್ರೆ ಈಗ ನನಗೆ ಕಳೆದ 3 ವರ್ಷದಿಂದ ಕೆಲಸ ತುಂಬಾ ಕಡಿಮೆ ಮಾಡ್ಕೋಬೇಕಾಯ್ತು. ಮಗಳನ್ನ ಕಾಲೇಜಿಗೆ ಕಳ್ಸೋದು ಅದು ಇದು ಅಂತ. ಬಟ್ ಈ ದೇಶದಲ್ಲಿ ಹೇಗೋ ಮ್ಯಾನೇಜ್ ಆಗ್ಬಿಡುತ್ತೆ ಅನ್ಸುತ್ತೆ ಅದು. ಹೌದು ಹೌದು ಅಲ್ಲ, ಫುಲ್ಲು ಬ್ಯುಸಿಯಾಗಿ ಇರ್ತೀವಿ. ಇಟ್ ಇಸ್ ಗುಡ್. ಅಂಡ್ ಹಂಗೆ 25 ಇಯರ್ಸ್ ಹೆಂಗಾಯ್ತು ಅಂತ ಗೊತ್ತಾಗಲ್ಲ. ಹೌದು ಹೌದು. ಸೊ ಯಾವ ಸಮಯಕ್ಕೂ ನಿಮ್ಗೆ ಅನ್ಸಿಲ್ಲ ಕೆಲಸ ಬಿಡ್ಬೇಕು? ಯಾವತ್ತೂ ಅನ್ಸಿಲ್ಲ. ಇನ್ನ ಕೆಲಸ ಮಾಡ್ತಾ ಇರ್ತೀನಿ. ದಟ್ ಇಸ್ ಗುಡ್. ಸೊ ಇಂಡಿಯಾ ಮಿಸ್ ಮಾಡ್ಕೊಳ್ತೀವಿ, ಇಂಡಿಯಾಗ್ ಮೂವ್ ಆಗ್ಬಿಡ್ಬೇಕು ಅಂತ ಏನಾದ್ರು ಅನ್ಸಿದ್ಯಾ ನಿಮ್ಗೆ? ಅವಾಗ ಅನ್ನಿಸ್ತಿತ್ತು ಮುಂಚೆ. ಬಟ್ ಇವಾಗ ಮಕ್ಕಳು ಇಲ್ಲೇ ಇದಾರಲ್ಲ, ಸೊ ಹಂಗಾಗಿ ಮುಂಚಿತವಾಗಿ ಯಾವಾಗ್ಲೂ ಅನ್ಸಿಲ್ವಾ ಈಗ ಮಕ್ಕಳು ಚಿಕ್ಕವ್ರು ಇರ್ಬೇಕಾದ್ರೆ? ಅಥವಾ ಇಲ್ಲ, ಇವಾಗ ಈ ದೇಶಕ್ಕೆ ಬರೋದು ಓಕೆ, ಮಕ್ಳಿಗಿನ್ನ ಬೆಟರ್ ಎಜುಕೇಶನ್, ಬೆಟರ್ ಆಪರ್ಚುನಿಟೀಸು ಅಂತ ಅನ್ಕೊಂಡು ಇಲ್ಲೇ ಇದ್ಬಿಟ್ಟಿದೀವಿ. ಯಾಕಂದ್ರೆ ಇವಾಗ ತಂದೆ ತಾಯಿಗಳು ಭಾರತದಲ್ಲಿ ಇರ್ತಾರೆ. ಆಮೇಲೆ ಅದ್ ಏನೇ ಅಂದ್ರು ನಮ್ಮ ದೇಶ ಅನ್ನೋ ಒಂದು ಭಾವನೆ ಇರುತ್ತೆ. ಕಷ್ಟನೋ ಸುಖನೋ ಒಳ್ಳೆದೋ ಕೆಟ್ಟದೋ ನಮ್ಮ ಜನ ಇರ್ತಾರೆ, ನಮ್ಮವರು ಅನ್ನೋದೊಂದು. ಆವಾಗ ಯಾವಾಗ್ಲೂ ಒಂದು ಕ್ಷಣಕ್ಕೂ ಅನ್ಸ್ಲಿಲ್ವಾ ಅಲ್ಲಿ ಹೋಗ್ಬೇಕು? ಅನ್ನಿಸ್ತು, ಡೆಫಿನೆಟ್ಲಿ ಅನ್ನಿಸ್ತು. ಯಾಕಂದ್ರೆ ಅಪ್ಪ ಅಮ್ಮ ಎಲ್ಲ ರಿಲೇಟಿವ್ಸ್ ಎಲ್ಲರೂ ಇದ್ದಾರೆ ಅಲ್ಲಿ. ಆ ಕೊರತೆ ಯಾವಾಗ್ಲೂ ಇರತ್ತೆ. ಫ್ರಮ್ ಡೇ 1 ಇಂದ ಇದುವರೆಗೂ ಇದ್ದೇ ಇದೆ ಅದು ಅಂತ. ಬಟ್ ಇವಾಗ ನಮ್ಮ ತಂದೆ ತಾಯಿ ನಮಗೆ ಬೆಟರ್ ಆಪರ್ಚುನಿಟೀಸ್ ಇರ್ಲಿ ಅಂತ ಇಲ್ಲಿ ಮದುವೆ ಮಾಡಿ ಕಳಿಸಿದ್ದು. ನಾವು ಚೆನ್ನಾಗ್ ಆಗ್ತಾ ಇದೀವಿ. ಸೊ ಸೇಮ್ ಥಿಂಗ್, ನಮ್ಮ ಮಕ್ಳು ಚೆನ್ನಾಗಾಗ್ಲಿ ಅಂತ ನಾವು ಇಲ್ಲಿದ್ವಿ. ಬಟ್ ಹಂಗಾಗಿ ವಾಪಸ್ ಹೋಗ್ತಾ ಇರ್ತೀವಿ ನಾವು. ಹೋಗ್ತೀವಿ. ಇನ್ಮೇಲೆ ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಹೌದು, ರೆಸ್ಪಾನ್ಸಿಬಿಲಿಟಿ ಸ್ವಲ್ಪ ಕಮ್ಮಿ ಆಯ್ತು. ಸೊ ಹಂಗಾಗಿ ಸ್ಪೆಂಡ್ ಮಾಡ್ಬೋದು ಅಲ್ಲಿ. ಓಕೆ, ಬನ್ನಿ ಊಟ ಮಾಡೋಣ. ಬನ್ನಿ. ರಂಜಿನಿ ಯಾವುದೋ ಮಾಯದಲ್ಲಿ ಇನ್ನು 2-3 ಐಟಮ್ ಸೇರಿಸಿ ಮಾಡೇ ಬಿಟ್ಟಿದ್ದಾರೆ. ಥ್ಯಾಂಕ್ ಯು. ಬನ್ನಿ. ಅಬ್ಬಾ, ಊಟ ಮಾತ್ರ ಜೋರಾಗಿತ್ತು ರಂಜಿನಿ, ಶ್ರೀನಿವಾಸ್. ಥ್ಯಾಂಕ್ ಯು. ಒಳ್ಳೆ ಸಂಡೇ ಊಟ ಭಾಳ ಭರ್ಜರಿಯಾಗಿತ್ತು. ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಮಕ್ಕಳು ಸಿಗ್ಲಿಲ್ಲ ಇವತ್ತು ನೋಡೋಕ್ಕೆ, ಎಲ್ಲ ಬ್ಯುಸಿಯಾಗಿ ಹೋದ್ರು ಅನ್ಸುತ್ತೆ. ಇನ್ನೇನು ಅವರು ಎಲ್ಲ ಸೆಟ್ಲ್ ಆಗೋದ್ರು ಮಕ್ಕಳು ನಿಮ್ಮ ವಿಚಾರದಲ್ಲಿ. ಇನ್ನು ನೆಕ್ಸ್ಟ್ ಏನು ಪ್ಲ್ಯಾನ್ ಮಾಡ್ತಾ ಇದ್ದೀರಾ? ನಿಮ್ಮ ಮುಂದಿನ ಜೀವನ ಅಥವಾ ರಿಟೈರ್ಮೆಂಟ್ ಲೈಫು ಅಥವಾ ಮುಂದಿನ ಭವಿಷ್ಯ? ಅದೇ ಇನ್ನೂ ಒಂದು ಸ್ವಲ್ಪ ವರ್ಷ ಕೆಲಸ ಮಾಡೋಣ ಅಂತ. ಅಫ್ಕೋರ್ಸ್ ಮಾಡ್ಕೊಂಡೇನೆ ಟ್ರಾವೆಲ್ ಮಾಡೋಣ ಅಂತ ಇಷ್ಟ ನಮಗೆ. ಎಲ್ಲ ವರ್ಲ್ಡ್ ವೈಡ್ ಡಿಫ್ರೆಂಟ್ ಕಂಟ್ರೀಸ್ ನೋಡೋದು ಅದಿಷ್ಟ. ಸೊ ಅದು ಮಾಡೋಣ ಅಂತ. ಎಷ್ಟು ವರ್ಷ ಆಗುತ್ತೋ ಕೆಲಸ ಮಾಡೋದಷ್ಟು ಮಾಡಿಬಿಟ್ಟು ಮುಂದಕ್ಕೆ ಅಷ್ಟೊತ್ತಿಗೆ ಏನಾದ್ರು ಬೇರೆ ಪ್ಲಾನ್ ಮಾಡೋದು ಅಷ್ಟೇ. ಹೇಗೋ ಒಟ್ಟಿನಲ್ಲಿ ನಡ್ಕೊಂಡು ಹೋಗುತ್ತೆ. ನಿಜ. ಆಮೇಲೆ ಮಕ್ಳಿಗೆ ಬೇಕಾದಾಗ ಇರ್ತೀರಾ. ಸೊ ಅವ್ರಿಗೆ ಯಾವಾಗ ನಿಮ್ಮ ಸಹಾಯ ಬೇಕಾಗುತ್ತೆ, ಅದಕ್ಕೂ ಟೈಮು ಇದಕ್ಕೂ ಟೈಮು. ಒಳ್ಳೆ ಅಭ್ಯಾಸನೇ. ಸೊ ಭಾರತಕ್ಕೆ ಬಂದಾಗ ಸಿಗೋಣ ಖಂಡಿತವಾಗಿ. ಡೆಫಿನೆಟ್ ಆಗಿ. ನೀವು ಬರ್ತಿರ್ತೀರಲ್ಲ ಬೆಂಗಳೂರಿಗೆ? ಹೌದು, ಹೇಳಿ, ಅಲ್ಲೂ ಸಿಗೋಣ. ಹೌದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.